18,000 ಸ್ಕ್ವೇರ್ ಫೀಟ್ ಅಲ್ಲಿ ಮಾಡ್ಕೊಂಡಿದೀವಿ. ಟೋಟಲ್ 20 ಎಕರೆ ಲ್ಯಾಂಡ್ ಇದೆ ನಮ್ದು. ನಮ್ಮ ಫಾರ್ಮ್ ಅಲ್ಲಿ ಯಾವ್ಯಾವ ತರ ತಳಿಗಳಿದಾವೆ, ಮತ್ತೆ ಏನೇನ್ ಪರ್ಪಸ್ ಗಿದಾವೆ, ಸಾಕಾಣಿಕೆ ಮಾಡಕ್ಕಿದಾವ, ಕಟಿಂಗ್ ಮಾಡಕ್ಕಿದಾವ, ಯಾವ್ಯಾವ ತರ ತಳಿಗಳು, ಎಲ್ಲಾದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಸಾಕಾಣಿಕೆ ಒಂದು ಒಳ್ಳೆ ನಂಬರ್ 1 ಕ್ವಾಲಿಟಿ ಅಂದ್ರೆ ಬೀತಲ್ ತಳಿ ಸರ್. ಅದು ಈ ವರ್ಷದಲ್ಲಿ 2 ರಿಂದ 3 ಮರಿಗಳು ಹಾಕೋ ಕೆಪಾಸಿಟಿ ಇದೆ, ಮತ್ತೆ ಫಾಸ್ಟ್ ಗ್ರೋತ್. ಎಲ್ಲ ಬಂಡೂರ್ ಮರಿಗಳು ಸರ್, ಎಲ್ಲ ಒಂದ್ 7-8 ತಿಂಗಳು ಮರಿಗಳು ಸರ್. ಮೋಸ್ಟ್ ಡಿಮ್ಯಾಂಡ್ ಇರೋ ಅಂತ ಮರಿಗಳಿವೆಲ್ಲ. ಅದರಲ್ಲೂ ಮಟನ್ ಶಾಪ್ ಗಳಿಗೆ ತುಂಬಾನೇ ಕೇಳ್ತಾರೆ. ಇದು ಬಂದು ಬತಿಸಾ ತಳಿ ಅಂತ. ಇದು ಮಿಲ್ಕಿಂಗು ಆಗುತ್ತೆ, ಮೀಟ್ಗೂ ಆಗುತ್ತೆ, 2 ಪರ್ಪಸ್ಗೂ ಸಾಕಾಣಿಕೆ ಮಾಡ್ತಾರೆ. ಇವೆಲ್ಲ ಉಸ್ಮಾನಾಬಾದಿ ತಳಿಗಳು ಸರ್. ಒಂದ್ಸರಿಗೆ 2 ರಿಂದ 3 ಮರಿಗಳು ಹಾಕೋ ಕೆಪಾಸಿಟಿ ಇದೆ. ಮಟನ್ ಕ್ವಾಲಿಟಿನೂ ಅಷ್ಟೇ ನಮ್ ನಾಟಿ ಮರಿ ತರನೇ ಇರುತ್ತೆ ಸರ್. ಇದು ಬಂದು ಕರೋಲಿ ಕೋಟಾ ಅಂತ ಸರ್. ಜಾಸ್ತಿ ಮೀಟ್ ಪರ್ಪಸ್ಗೆ ಯೂಸ್ ಮಾಡೋದು ಸರ್. ಬಕ್ರೀದ್ ಟೈಮ್ ಗಳಲ್ಲಿ ತುಂಬಾ ಚೆನ್ನಾಗಿ ಓಡುತ್ತೆ ಸರ್ ಇದು ಮರಿ. ಮತ್ ಮೇನು ಇವೆಲ್ಲ ಬಂದು ಬೈಲ್ ಮರಿಗಳು ಸರ್. ಸೊ ಹಸಿರು ಮೇವು, ಒಣ ಮೇವು, ಎಲ್ಲಾ ತರ ಮೇವುಗಳನ್ನ ಹಾಕ್ತಿವಿ ಸರ್. ಒಳ್ಳೆ ಹೆಲ್ದಿ ಆಗಿದಾವೆ ಮರಿಗಳು. ಮಿಲ್ಕ್ ಟೀತ್ ಇಂದ ಹಿಡಿದು 8 ವರೆಗೂ ಅವೈಲೇಬಲ್ ಇದೆ. ಅವರೇ ಬಂದು ಅವ್ರ ಕಣ್ಣುಗೊಪ್ಪದ ಮರಿನ ತಗೊಂಡ್ ಹೋಗ್ಬೋದು. ಕಸ್ಟಮರ್ ಕಣ್ಣು ಮುಂದೆನೆ ಮರಿನ ತೂಕ ಹಾಕ್ಸಿ ವಿತ್ ಬಿಲ್ ಸಮೇತ ಕೊಡ್ತೀವಿ ಸರ್. ಗಂಡು ಓತಾಗಳು 500 ರೂಪಾಯಿ ಇದೆ ಲೈವ್ ವೇಟ್ ಪರ್ ಕೆಜಿ. ಬಲ್ಕ್ ಅಲ್ಲಿ ತಗೊಂಡ್ರೆ ನೆಗೆಷಬಲ್ ಮಾಡ್ಕೊಡ್ತೀವಿ ಸರ್. ಹೆಣ್ಮೇಕೆಗಳು 350 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿಲ್ಪಾ ಅಂತ ಹೇಳಿ, ವಿಸ್ತಾರ ಗೋಟನ್ ಶೀಪ್ ರಿಟೇಲ್ ಇಂದ. ಸೊ ಇಲ್ಲಿ ನಾವಿದೀವಿ ಇವತ್ತು ನಮ್ಮ ವಿಸ್ತಾರ ಫಾರ್ಮ್ ನಲ್ಲಿ, ಮಳವಳ್ಳಿ ಗಾಜನೂರು ಫಾರ್ಮ್ ನಲ್ಲಿ. ಸೊ ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ದೊಡ್ಡ ಫಾರ್ಮ್ ಅಂತ. 18,000 ಸ್ಕ್ವೇರ್ ಫೀಟ್ ಅಲ್ಲಿ ಮಾಡ್ಕೊಂಡಿದೀವಿ. ಟೋಟಲ್ 20 ಎಕರೆ ಲ್ಯಾಂಡ್ ಇದೆ ನಮ್ದು. ಸೊ ನಮ್ಮ ಮರಿಗಳಿಗೆ ಏನೇನ್ ಬೇಕು, ಮೇಯೋದಕ್ಕೆ ಮೇವುಗಳಾಗಿರ್ಬೋದು, ಅಥವಾ ಡ್ರೈ ಫಾಡರ್ಸ್, ಒಣಮೇವು, ಹಸಿ ಮೇವು, ಮರದ ಎಲೆ, ಲೆಗ್ಯೂಮ್ಸ್, ನುಗ್ಗೆ ಸೊಪ್ಪಿಂದ ಹಿಡಿದು ಎಲ್ಲಾ ತರ ಒಂದು ಮರಿಗೆ ಏನೇನ್ ನ್ಯೂಟ್ರಿಷನ್ಸ್ ಬೇಕು, ಪೋಷಕಾಂಶ ಪ್ರತಿಯೊಂದನ್ನು ನಮ್ಮ ಫಾರ್ಮ್ ನಲ್ಲೇ ಬೆಳೆಯೋದು ಸರ್. ಜೊತೆಗೆ ಫ್ರೀ ಗ್ರೇಸಿಂಗ್ ಬೈಲಲ್ಲಿ ಮೇಯಕ್ಕೂ ಬಿಡ್ತೀವಿ. ಈ ವಿಡಿಯೋದಲ್ಲಿ ಏನೇನ್ ಮಾಹಿತಿ ಕೊಡ್ತೀರಾ ಮೇಡಮ್? ನಮ್ಮ ಫಾರ್ಮ್ ಅಲ್ಲಿ ಯಾವ್ಯಾವ ತರ ತಳಿಗಳಿದಾವೆ, ಮತ್ತೆ ಏನೇನ್ ಪರ್ಪಸ್ ಗಿದಾವೆ, ಸಾಕಾಣಿಕೆ ಮಾಡಕ್ಕಿದಾವ, ಕಟಿಂಗ್ ಮಾಡಕ್ಕಿದಾವ, ಯಾವ್ಯಾವ ತರ ತಳಿಗಳು, ಎಲ್ಲಾದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಈ ಫಾರ್ಮ್ ಮಾಡಿ ಮೇಡಮ್ ಈಗ ಎಷ್ಟು ವರ್ಷ ಆಗಿದೆ ಸರ್? ನಾವು ಈ ಒಂದು ಫೀಲ್ಡ್ ಅಲ್ಲಿ 13 ವರ್ಷದಿಂದ ಇದೀವಿ ಸರ್. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಮ್ದು ಮೇನ್ ಪರ್ಪಸ್ ಬಂದು ಬ್ರೀಡಿಂಗ್ ಪರ್ಪಸ್, ಸಾಕಾಣಿಕೆ ಮಾಡ್ತಾ ಇರೋದು, ಜೊತೆಗೆ ಮಿಲ್ಕಿಂಗ್ ಪರ್ಪಸ್. ಸೊ ನಮ್ದು ಬಾಸ್ತಾ ಗೋಟ್ ಮಿಲ್ಕ್ ಅಂತ ನಮ್ದೇ ಆದ ಒಂದು ಬ್ರ್ಯಾಂಡ್ ಇದೆ. ಅದರಲ್ಲಿ ಹಾಲು ಸೇಲ್ ಮಾಡ್ತೀವಿ ನಾವು, ಮತ್ತೆ ಹಾಲಿನ ಪದಾರ್ಥಗಳು, ಯೋಗಟ್, ಮೊಸರು, ಚೀಸು, ಬೆಣ್ಣೆ, ತುಪ್ಪ ಪ್ರತಿಯೊಂದನ್ನು ನಾವು ಮೇಕೆ ಹಾಲಿಂದನೇ ತಯಾರು ಮಾಡಿ ಎಂಟೈರ್ ಬ್ಯಾಂಗ್ಳೂರು ಹೋಮ್ ಡೆಲಿವರಿ ಸಪ್ಲೈ ಮಾಡ್ತೀವಿ ಸರ್. ಯಾವ್ಯಾವ ತಳಿಗಳು ನೋಡಬಹುದು ಸರ್? ನಮ್ಮ ಹತ್ರ ಬೀತಲ್ ಅಲ್ದೇನೆ ಗುಜರಿ, ಕೋಟಾ, ಶಿರೋಯಿ, ಉಸ್ಮಾನಾಬಾದಿ, ತೋತಾಪುರಿ ಪ್ರತಿಯೊಂದನ್ನು ಸರ್ 10 ರಿಂದ 15 ಜಾತಿ ತಳಿಗಳು ನಮ್ಮ ವಿಸ್ತಾರ ಫಾರ್ಮ್ ನಲ್ಲಿ ಅವೈಲೇಬಲ್ ಇದಾವೆ. ಇಷ್ಟೊಂದು ತಳಿಗಳು ಸಾಕಾಣಿಕೆ ಮಾಡ್ತಾ ಇದ್ದೀವಿ ಮೇಡಮ್, ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದೀರಿ ಸರ್? ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಾವು ಒಂದು ಫಾರ್ಮ್ ನ ಯಾವ ರೀತಿ ಕಟ್ಟಿದೀವಿ ಮೇನ್ ಅಂತ. ಪ್ರತಿ ಒಂದು ಕೌಂಟರ್ ಮರಿಗಳಿಗೆ ಸಪ್ರೇಟು, ಪ್ರೆಗ್ನೆಂಟ್ ಮರಿಗಳಿಗೆ ಸಪ್ರೇಟು, ಗಂಡಿಗೆ ಸಪ್ರೇಟು, ಹೆಣ್ಗೆ ಸಪ್ರೇಟು, ಪ್ರತಿ ಒಂದಕ್ಕೂ ಅದರದೇ ಆದ ಸಪ್ರೇಟ್ ಕೇಜ್ಗಳಿದೆ ಸರ್. ಇಲ್ಲಿ ನೋಡ್ತಾ ಇರ್ಬೋದು. ಇದು ಬೀತಲ್ ತಳಿ ಅಂತ. ಮೇನ್ ಇದು ಹಾಲಿನ ಪರ್ಪಸ್ಗೆ ನಾವು ಮಾಡ್ತಾ ಇರೋದು. ಇದರಿಂದ ಹಾಲಿನ ಪದಾರ್ಥಗಳು ಮಾಡ್ತೀವಿ. ಸಾಕಾಣಿಕೆ ಒಂದು ಒಳ್ಳೆ ನಂಬರ್ 1 ಕ್ವಾಲಿಟಿ ಅಂದ್ರೆ ಬೀತಲ್ ತಳಿ ಸರ್. ಅದು ಈ ವರ್ಷದಲ್ಲಿ 2 ರಿಂದ 3 ಮರಿಗಳು ಹಾಕೋ ಕೆಪಾಸಿಟಿ ಇದೆ, ಮತ್ತೆ ಫಾಸ್ಟ್ ಗ್ರೋತ್. ನಾವು ಬ್ರೀಡಿಂಗ್ ಪರ್ಪಸ್ಗೂ ಮಾಡ್ತೀವಿ, ಪ್ಲಸ್ ಮರಿ ಕೇಳ್ದವ್ರಿಗೆ ಸೇಲ್ಸ್ ಕೂಡ ಮಾಡ್ತೀವಿ ಸರ್. ಅದರಲ್ಲೂ ಫಾರ್ಮಿಂಗ್ ಪರ್ಪಸ್ಗೆ ಬ್ರೀಡಿಂಗ್ ಮಾಡೋರ್ಗೆ ಮರಿಗಳನ್ನು ಕೂಡ ಕೊಡ್ತೀವಿ ನಾವು. ಸೊ ಇವನ್ನೆಲ್ಲ ಸೇಲ್ಸ್ ಕೊಡಲ್ಲ. ಇದಕ್ಕೆ ಮಿನಿಮಮ್ 3 ತಿಂಗಳು ಆದ್ಮೇಲೆ ಈಗೆಲ್ಲ ಹಾಲು ಕುಡಿ ಮರಿಗಳು ಹಾಲು ಕುಡಿದು ಚೆನ್ನಾಗಿ ಮೇವು ಕಚ್ಚಿದ ಮೇಲೆ ಸೇಲ್ಸ್ ಮಾಡ್ತೀವಿ ಸರ್. ಸರ್ ಈಗ ಇಲ್ಲಿ ನೋಡ್ತಾ ಇದಿಲ್ಲ ವಿಡಿಯೋದಲ್ಲಿ, ಇವೆಲ್ಲ ಬಂಡೂರ್ ಮರಿಗಳು ಸರ್. ನಮ್ಮ ಮಂಡ್ಯದಲ್ಲಿ ಫೇಮಸ್ ಮರಿಗಳು ಕಿರ್ಗಾವಲಲ್ಲಿ. ಈಗ ನಮ್ಮ ಹತ್ರ ಬಂಡೂರ್ ನಾಟಿ ಕ್ರಾಸ್ ಅವೆ. ಎಲ್ಲ ಒಂದ್ 7-8 ತಿಂಗಳು ಮರಿಗಳು ಸರ್. ಇವೆಲ್ಲ ನಮ್ಮ ಫಾರ್ಮ್ ಅಲ್ಲೇ ಬೆಳೆದಿರೋ ಮರಿಗಳು, ಸೆಟ್ ಆಗಿರೋ ಮರಿಗಳು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಫುಲ್ ಆಕ್ಟಿವ್ ಆಗಿದೆ ಮರಿಗಳು. ಇವನು ಕೂಡ ನಾವು ಸೇಲ್ ಮಾಡ್ತೀವಿ ಸರ್. ಸರ್ ಈಗ ಇವೇನ್ ನೋಡ್ತಾ ಇದ್ದೀರಾ, ಇವು ಕೆಂಗುರಿ ಟಗರುಗಳೇ ಅಂತ ಹೇಳ್ತಾರೆ. ಮೋಸ್ಟ್ ಡಿಮ್ಯಾಂಡ್ ಇರೋ ಅಂತ ಮರಿಗಳಿವೆಲ್ಲ. ಅದರಲ್ಲೂ ಮಟನ್ ಶಾಪ್ ಗಳಿಗೆ ತುಂಬಾನೇ ಕೇಳ್ತಾರೆ. ಮತ್ತೆ ಮೇಜರು ಬಿರಿಯಾನಿಗೆ ಒಳ್ಳೆ ಕ್ವಾಲಿಟಿ ಇರೋ ಮಟನ್ ಇದು. ಸೊ ಹಂಗಾಗಿ ನಮ್ಮ ಹತ್ರ ಕೆಂಗುರಿ ಟಗರುಗಳು ಅವೈಲೇಬಲ್ ಇದೆ. ಇವೆಲ್ಲ ವೆಯ್ಟ್ ರೇಂಜ್ ಒಂದು 25 kg ಇಂದ 35 kg ತನಕ ಸಿಗ್ತವೆ ಸರ್. ಇವನು ಸೇಲ್ಸ್ಗೆ ನಮ್ಮ ಹತ್ರ ಅವೈಲೇಬಲ್ ಇರುತ್ತೆ. ಇದು ಬಂದು ಬತಿಸಾ ತಳಿ ಅಂತ. ಇದು ಹೇಳ್ಬೇಕಂದ್ರೆ ಒಂಥರ ನಾಟಿ ಮರಿ ತರನೇ ಇದೆ. ಇದು ಅಷ್ಟೇ ಕ್ವಾಲಿಟಿ ಮರಿ. ಮತ್ತೆ ಇದು ಡ್ಯುಯಲ್ ಪರ್ಪಸ್ಗೆ ಸರ್. ಮಿಲ್ಕಿಂಗು ಆಗುತ್ತೆ, ಮೀಟ್ಗೂ ಆಗುತ್ತೆ, 2 ಪರ್ಪಸ್ಗೂ ಸಾಕಾಣಿಕೆ ಮಾಡ್ತಾರೆ. ಒಳ್ಳೆ ಆಕ್ಟಿವ್ ಆಗಿರೋಂಥ ಮರಿಗಳು ಸರ್. ಸರ್ ಇಲ್ಲೇನ್ ನೋಡ್ತಾ ಇದ್ದೀರಾ, ಇವೆಲ್ಲ ಉಸ್ಮಾನಾಬಾದಿ ತಳಿಗಳು ಸರ್. ಮಹಾರಾಷ್ಟ್ರ ಮೂಲದ್ದು ಇದು ತಳಿ. ಇದು ಮೇನು ಮಿಲ್ಕಿಂಗ್ ಆಗುತ್ತೆ, ಬ್ರೀಡಿಂಗ್ಗೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದು ವರ್ಷದಲ್ಲಿ 2 ರಿಂದ 3 ಮರಿಗಳಾಗುತ್ತೆ. ಒಂದ್ಸರಿಗೆ 2 ರಿಂದ 3 ಮರಿಗಳು ಹಾಕೋ ಕೆಪಾಸಿಟಿ ಇದೆ. ಪ್ಲಸ್ ಆಲ್ ಪರ್ಪಸ್ಗೂ ತುಂಬಾ ಚೆನ್ನಾಗಿದೆ, ಮಿಲ್ಕಿಂಗ್ ಪರ್ಪಸ್ಗೂ ಚೆನ್ನಾಗಿದೆ. ಮಟನ್ ಕ್ವಾಲಿಟಿನೂ ಅಷ್ಟೇ ನಮ್ ನಾಟಿ ಮರಿ ತರನೇ ಇರುತ್ತೆ ಸರ್. ಇದು ಬಂದು ಕರೋಲಿ ಕೋಟಾ ಅಂತ ಸರ್. ರಾಜಸ್ಥಾನದ ಫೇಮಸ್ ಬ್ರೀಡ್ ಇದು. ಇದು ಡ್ಯುಯಲ್ ಪರ್ಪಸ್ಗೂ ಆಗುತ್ತೆ, ಮಿಲ್ಕಿಂಗ್ ಪರ್ಪಸ್ಗೂ ಆಗುತ್ತೆ, ಮೀಟ್ ಪರ್ಪಸ್ಗೂ ಆಗುತ್ತೆ. ಜಾಸ್ತಿ ಮೀಟ್ ಪರ್ಪಸ್ಗೆ ಯೂಸ್
ಮಾಡೋದು ಸರ್. ಇದನ್ನ ತಗೊಂಡೋಗಿ 1 ವರ್ಷ ಸಾಕ್ತಾರೆ, ಮತ್ತೆ ಬಕ್ರೀದ್ ಟೈಮ್ಗಳಲ್ಲಿ ತುಂಬಾ ಚೆನ್ನಾಗಿ ಓಡುತ್ತೆ ಸರ್ ಇದು ಮರಿ. ಮೇಯ್ನು ಮೇಕೆ ಸಾಕಾಣಿಕೆಯಲ್ಲಿ ಎಕ್ಸ್ಪೀರಿಯನ್ಸ್ ಜೊತೆಗೆ ನಾಲೆಡ್ಜ್ ಇರಬೇಕು. ಮೇಯ್ನು ಮೇಕೆಗಳ ಬಗ್ಗೆ ನಾಲೆಡ್ಜ್ ಇರಬೇಕು, ಯಾವ ತರ ಅದಕ್ಕೆ ಯಾವ ಟೈಮ್ ಸರಿಯಾಗಿ ವ್ಯಾಕ್ಸಿನೇಷನ್, ಡಿವಾರ್ಮಿಂಗು ಅವೆಲ್ಲ ಕಂಪ್ಲೀಟ್ ಮಾಹಿತಿ ತಿಳ್ಕೊಂಡು ಸಾಕಾಣಿಕೆ ಮಾಡಿದ್ರೆ ತುಂಬಾ ಒಳ್ಳೇದು. ಸೊ ನಾವು ಮೇನ್ ಪ್ರಿಫರೆನ್ಸ್ ಕೊಡೋದೇ ಹೊಸಬ್ರು ಯಾರಾದ್ರೂ ಬಂದ್ರೆ ಸರ್ ಫಸ್ಟ್ ನಾಲೆಡ್ಜ್ ತಗೊಳ್ಳಿ, ಎಕ್ಸ್ಪೀರಿಯನ್ಸ್ ತಗೊಳ್ಳಿ ಅಂತಾನೆ ಹೇಳ್ತೀವಿ. ಯಾರಿಗೆ ಆಗ್ಲಿ ಮರಿ ಕೊಟ್ಕೋವಾಗ ಫುಲ್ ಗೈಡೆನ್ಸ್ ಕೊಟ್ಟು ಕಳಿಸ್ತೀವಿ ಸರ್. ಈ ತರ ಮಾಡಿ ಈ ಟೈಮ್ ಸರಿಯಾಗಿ ಮೇವಾಗಿರ್ಬೋದು, ವ್ಯಾಕ್ಸಿನೇಷನ್ಗಳು ಎಲ್ಲ ಕಂಪ್ಲೀಟ್ ಮಾಹಿತಿ ಕೊಟ್ಟೆ ಕಳಿಸೋದು ಸರ್. ಬ್ರೀಡಿಂಗ್ ಪರ್ಪಸ್ಗೆ ಎಷ್ಟು ತಳಿಗಳನ್ನ ಇಲ್ಲಿ ಸಾಕಾಣಿಕೆ ಮಾಡ್ತಾ ಇಲ್ಲ, ಮಟನ್ ಪರ್ಪಸ್ಗೆ ಸಾಕಾಣಿಕೆ ಮಾಡ್ತಾರುವಂತ ಮೇಕೆ ಮತ್ತೆ ಕುರಿಗಳು ಎಲ್ಲಿದೆ ಸರ್ ತೋರಿಸ್ತೀನಿ. ಈಗ ಏನಿದೆ ಇಲ್ಲೆಲ್ಲ ಬ್ರೀಡಿಂಗ್ ಪರ್ಪಸ್ ಮೇನು ಸಾಕಾಣಿಕೆ ಮರಿಗಳು. ನಮ್ಮ ಇನ್ನೊಂದು ಶೆಡ್ ಪಕ್ಕದಲ್ಲೇ ಇದೆ, ಅಲ್ಲಿ ಬಂದು ಮಟನ್ ಪರ್ಪಸ್ಗೆ ಸಾಕೋದಕ್ಕೂ ಸಿಗುತ್ತೆ, ಅಲ್ಲಿ ಬೇರೆ ಬೇರೆ ತಳಿಗಳು ಸಿಗುತ್ತೆ. ಬನ್ನಿ ನೋಡೋಣ. ಇಲ್ಲಿ ಯಾವ್ಯಾವ ತಳಿಗಳು ಸಾಕಾಣಿಕೆ ಮಾಡ್ತಾರೆ ಸರ್? ಇಲ್ಲೂ ಅಷ್ಟೇ ಮೇನ್ ಕಟಿಂಗ್ ಪರ್ಪಸ್ಗೆ ಎಲ್ಲಾ ತರ ತಳಿಗಳು ಇದೆ. ಗುಜರಿ, ಕೋಟಾ, ಶಿರೋಯಿ, ತೋತಾಪುರಿ, ಮಿಕ್ಸ್ ಬ್ರೀಡು, ಮತ್ತು ಮೇನು ಇವೆಲ್ಲ ಬಂದು ಬೈಲ್ ಮರಿಗಳು ಸರ್. ಬೈಲಲ್ಲಿ ಕಾಡಲ್ಲಿ ಮೇಯ್ಕೊಂಡು ಬಂದಿರೋಂಥ ಮರಿಗಳು. ಪ್ಲಸ್ ನಮ್ಮ ಫಾರ್ಮ್ನಲ್ಲಿ ಶೆಡ್ ಒಳಗೂ ಮೇಯಿಸ್ತೀವಿ, ಮತ್ತೆ ಹೊರಗಡೆ ಫ್ರೀ ಗ್ರೇಸಿಂಗು ಬಿಡ್ತೀವಿ ಸರ್. ಬೈಲಲ್ಲಿ ಮೇಯಕ್ಕೂ ಬಿಡ್ತೀವಿ. ನಾನು ಆಗ್ಲೇ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಟೋಟಲ್ 20 ಎಕರೆ ಲ್ಯಾಂಡ್ ಇದೆ ಅಂತ ಹೇಳಿ. ಸೊ ಹಸಿರು ಮೇವು, ಒಣ ಮೇವು ಎಲ್ಲಾ ತರ ಮೇವುಗಳನ್ನು ಹಾಕ್ತಿವಿ ಸರ್. ಒಳ್ಳೆ ಹೆಲ್ದಿ ಆಗಿದಾವೆ ಮರಿಗಳು. ಮಿಲ್ಕ್ ಟೀತ್ ಇಂದ ಹಿಡಿದು ಎಂಟಲ್ವರೆಗೂ ಅವೈಲೇಬಲ್ ಇದೆ. ಎಲ್ಲಾ ತರ ಏಜ್ ರೇಂಜ್ ಅಲ್ಲಿ, ಪ್ರೈಸ್ ರೇಂಜ್ ಅಲ್ಲಿ, ವೆಯ್ಟ್ ರೇಂಜ್ ಅಲ್ಲಿ, ಎಲ್ಲಾ ತರ ಕ್ವಾಲಿಟಿ ರೇಂಜ್ ಅಲ್ಲಿ ಸಿಗುತ್ತೆ. ಮತ್ತೆ ನಾವು ಸರ್ ಇಷ್ಟೇ ಅಂತ ಮಿನಿಮಮ್ ಕ್ವಾಂಟಿಟಿ ಅಂತ ಏನಿಲ್ಲ. 1 ಪೀಸಾರು ತಗೊಳ್ಳಿ, 10 ಪೀಸಾರು ತಗೊಳ್ಳಿ, 100 ಪೀಸಾರು ತಗೊಳ್ಳಿ, ಕಸ್ಟಮರ್ದೇ ಚಾಯ್ಸ್ ಸರ್. ಅವರೇ ಬಂದು ಅವ್ರ ಕಣ್ಣುಗೊಪ್ಪದ ಮರಿನ ತಗೊಂಡೋಗ್ಬೋದು. ಈಗ ಮಟನ್ ಪರ್ಪಸ್ಗೆ ನೀವು ಮೇಕೆಗಳು ಸಾಕಾಣಿಕೆ ಮಾಡ್ತಾ ಇರೋದ್ರಿಂದ ಈ ತೂಕಗಳು ಎಷ್ಟೆಷ್ಟು ಬರುತ್ತೆ ಮೇಡಮ್ ಒಂದೊಂದು ಎಲ್ಲ ತಳಿಗಳಲ್ಲಿ? ಸರ್ ಈಗ ನಮ್ಮ ಹತ್ರ 20 kg ಒಳಗಡೆ ಇರೋ ಮರಿಗಳು ಅವೆ, 20 kg ಮೇಲಿರುವವೆ. 20 kg ಒಳಗಡೆ ಇರುವೆಲ್ಲ ಸಾಕಾಣಿಕೆಗೆ ತಗೊಂಡೋಗ್ತಾರೆ ಸರ್. ಫ್ಯಾಟ್ನಿಂಗ್ ಮಾಡಕ್ ತಗೊಂಡೋಗ್ತಾರೆ, ಬ್ರೀಡಿಂಗ್ ತಗೊಂಡೋಗ್ತಾರೆ. 20 kg ಮೇಲಿರುವೆಲ್ಲ ಮಟನ್ ಪರ್ಪಸ್ಗೆ ಸೂಕ್ತ ಅಂತ ಹೇಳ್ತೀನಿ ನಾನು. ಎಲ್ಲೆಲ್ಲಿಂದ ಬಂದು ತಗೊಂಡೋಗ್ತೀವಿ ಸರ್? ನಮ್ಮ ಹತ್ರ ಊರುಗಳಿಂದನೂ ಬರ್ತಾರೆ, ಸುತ್ತಮುತ್ತ ಮಂಡ್ಯ, ಮೈಸೂರು, ಚನ್ನಪಟ್ಟಣ ಇಲ್ಲಿಂದನೂ ಬರ್ತಾರೆ, ಮತ್ತೆ ಬೆಂಗಳೂರು ಸಿಟಿಯಿಂದನೂ ಬರ್ತಾರೆ ಕೆಲವೊಂದ್ಸರಿ. ನಮ್ಮ ಬೆಂಗಳೂರು ಫಾರ್ಮ್ ಅಲ್ಲೂ ಇದೆ, ಆದ್ರೂ ಅಲ್ಲಿಲ್ಲ ಅಂದಾಗ ಸಮ್ಟೈಮ್ಸ್ ನಮ್ಮ ಮಳವಳ್ಳಿ ಫಾರ್ಮ್ಗೂ ಬಂದು ತಗೊಂಡೋಗ್ತಾರೆ. ಮೇಜರು ಸರ್ ಇಲ್ಲಿ ಯಾರು ಬ್ರೀಡ್ ನೋಡಲ್ಲ ಸರ್, ಕ್ವಾಲಿಟಿ ನೋಡ್ತಾರೆ ಅಷ್ಟೇ. ತೂಕ ಎಷ್ಟವೆ ಅಂತ ನೋಡ್ತಾರೆ. ಬ್ರೀಡ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋ, ಮರಿ ಕ್ವಾಲಿಟಿ ಇತ್ತಾ, ಚೆನ್ನಾಗಿತ್ತಾ, ಕಂಡೀಷನ್ ಇತ್ತಾ, ಕಣ್ಣು ಮುಚ್ಕೊಂಡು ತಗೊಂಡೋಗ್ತಾರೆ ಸರ್. ತೂಕ ಮಾಡೋದ್ರಲ್ಲಿ ತುಂಬಾ ಜನ ಮೋಸ ಮಾಡ್ತಾರೆ. ಸೊ ನೀವು ಯಾವ ರೀತಿ ತೂಕ ಮಾಡ್ಕೊಡ್ತಾ ಇದ್ದೀರಾ ಸರ್? ನಮ್ಮ ತೂಕದ ಮಿಷಿನ್ಗಳೆಲ್ಲ ಚೆಕಿಂಗ್ ಆಗಿ ಇಲ್ಲಿ ಇಟ್ಕೊಂಡಿರೋದು ನಾವು. ಕಸ್ಟಮರ್ ಕಣ್ಣು ಮುಂದೆನೆ ಮರಿನ ತೂಕ ಹಾಕ್ಸಿ ವಿತ್ ಬಿಲ್ ಸಮೇತ ಕೊಡ್ತೀವಿ ಸರ್. ಮೇಡಮ್ ಇನ್ನು ಪ್ರೈಸ್ ವಿಷಯಕ್ಕೆ ಬಂದಾಗ ಯಾವ ರೀತಿ ಪ್ರೈಸ್ ಇರುತ್ತೆ ಮೇಡಮ್? ಸರ್ ನಮ್ಮ ಹತ್ರ ಲೈವ್ ವೇಟ್ ಪರ್ ಕೆಜಿ 350 ರೂಪಾಯಿಂದ ಹಿಡಿದು 700 ರೂಪಾಯಿವರೆಗೂ ರೇಂಜ್ ಇರುತ್ತೆ. ಇನ್ನು ತೂಕಕ್ಕೆ ಬಂದ್ರೆ 20 kg ಇಂದ 70-80 kg ವರೆಗೂ ಸಿಗ್ತವೆ ಸರ್. ಈಗ ಗಂಡಾದ್ರೆ ಹೆಣ್ಣಾದ್ರೆ ಏನ್ ಪ್ರೈಸ್ ಅಲ್ಲಿ ಏನ್ ಡಿಫರೆನ್ಸ್ ಇರುತ್ತೆ ಸರ್? ಹೌದು, ಗಂಡಿಗೆ ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಹೆಣ್ಣಿಗೆ ಸ್ವಲ್ಪ ಕಡಿಮೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಸರ್. ಈ ಕರೆಂಟ್ಲಿ ನಮ್ಮ ಮಳವಳ್ಳಿ ಫಾರ್ಮ್ ಅಲ್ಲಿ ಗಂಡು ಓತಾಗಳು 500 ರೂಪಾಯಿ ಇದೆ ಲೈವ್ ವೇಟ್ ಪರ್ ಕೆಜಿ. ಬಲ್ಕ್ ಅಲ್ಲಿ ತಗೊಂಡ್ರೆ ನೆಗೆಷಬಲ್ ಮಾಡ್ಕೊಡ್ತೀವಿ ಸರ್. ಹೆಣ್ಮೇಕೆಗಳು 350 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ ಸರ್. ಬಲ್ಕ್ ಅಲ್ಲಿ ತಗೊಂಡವ್ರಿಗೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸೇ ಮಾಡ್ಕೊಡ್ತೀವಿ ಸರ್.